ನಟ ದರ್ಶನ್ ಅವರ ಸಿನಿ ಭವಿಷ್ಯ ಮುಗಿದೋಯ್ತು. ಇನ್ನು ಅವರು ಹೊರಗಡೆ ಬಂದು ಸಿನಿಮಾ ಮಾಡೋದಕ್ಕೆ ಆಗಲ್ಲ. ಒಂದು ವೇಳೆ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಪ್ರೂವ್ ಆಗಿ ಜೈಲನ್ನ ಸೇರಿದರೂ ಸಹ ಪೆರೋಲ್ ಪಡೆದುಕೊಂಡು ಅವರು ಚಿತ್ರೀಕರಣದಲ್ಲಿ ಭಾಗವಹಿಸೋಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಅವರ ಚಿತ್ರಗಳನ್ನು ನೋಡುವ ಅಭಿಮಾನಿಗಳು, ಅವರ ಚಿತ್ರಗಳನ್ನು ನೋಡುವ ಕನ್ನಡದ ಚಿತ್ರ ಪ್ರೇಕ್ಷಕರು ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿಯವರೆಗೂ ಅವರ ಸಿನಿಮಾವನ್ನು ಮಾಡಬಹುದು. ಇಫ್ ಇನ್ ಕೇಸ್ ಅವರಿಗೆ ಬೇಲನ್ನು ಕೊಡಬಹುದು ಅಂತ ಅನಿಸಿದರೆ ಬೇಲ್ನ ಮೂಲಕ ಕೂಡ ಅವರು ಹೊರಗೆ ಬಂದು ಚಿತ್ರೀಕರಣದಲ್ಲಿ ಭಾಗವಹಿಸಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಟ ದರ್ಶನ್ ಅವರು ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇಲ್ಲ, ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿ ಇದ್ದಾರೆ. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲನ್ನು ಸೇರಿದ ನಂತರ ಬಹಳಷ್ಟು ಮಂದಿ ಬಹಳ ರೀತಿಯಲ್ಲಿ ತರಹೇವಾರಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಪ್ರಮುಖವಾದ ಚರ್ಚೆ ಏನಪ್ಪಾ ಅಂತಂದರೆ, ನಟ ದರ್ಶನ್ ಅವರ ಸಿನಿ ಭವಿಷ್ಯ ಮುಗಿದೋಯ್ತು. ಇನ್ನು ಅವರು ಹೊರಗಡೆ ಬಂದು ಸಿನಿಮಾ ಮಾಡೋದಕ್ಕೆ ಆಗಲ್ಲ, ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಅಷ್ಟರ ಮಟ್ಟಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಇನ್ನೇನು ಅವರ ಸಿನಿ ಬದುಕು ಮುಗಿದೇ ಹೋಯಿತು. ಈ ಥರ ಸಾಕಷ್ಟು ಡೌಟ್ಗಳನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆಗಳು ಅವರ ಅಭಿಮಾನಿ ವಲಯದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಒಂದು ಕಾಂಟ್ರವರ್ಸಿಗೆ, ಈ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದರ್ಶನ್ ಅವರು ಇನ್ನೂ ಆರೋಪಿಯಷ್ಟೇ, ಅಪರಾಧಿ ಆಗಿಲ್ಲ. ಒಂದು ವೇಳೆ ಈ ಪ್ರಕರಣದಲ್ಲಿ ಅವರು ಅಪರಾಧಿ ಅಂತ ನಿರ್ಧಾರ ಆಗಿ ಕೋರ್ಟ್ನಲ್ಲಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡಿದ್ರೂ ಸಹ ಅವರು ತಮ್ಮ ಸಿನಿಮಾಗಳ ಚಿತ್ರೀಕರಣದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಇದೆ, ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶ ಇದೆ. ಅದು ಹೇಗೆ ಅನ್ನೋದನ್ನು ನಾವು ನೋಡೋದಾದರೆ, ಬಾಲಿವುಡ್ನ ನಟ ಸಂಜಯ್ ದತ್, ಯಾರಿಗೆ ತಾನೇ ಗೊತ್ತಿಲ್ಲ, ಹಿಂದಿ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಸಂಜಯ್ ದತ್ ಅವರು ಟಾಡಾ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಆ ಸಂದರ್ಭದಲ್ಲಿ, ಅಂದರೆ ಅಪರಾಧಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಆ ಸಂದರ್ಭದಲ್ಲಿ 2013ರಲ್ಲಿ ಪೆರೋಲನ್ನು ಪಡ್ಕೋತಾರೆ. ಪೆರೋಲನ್ನು ಪಡ್ಕೊಂಡು ಜೈಲಿನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವರು ಒಂದು 2 ಸಿನಿಮಾದಲ್ಲಿ ಅವರು ತೊಡಗಿಸಿಕೊಂಡಿದ್ದ ಕಾರಣ, ಒಂದು ಜಂಜೀರ್ ಎನ್ನುವ ಒಂದು ಸಿನಿಮಾ, ಮತ್ತೊಂದು ಸಿನಿಮಾ ಪೊಲೀಸ್ ಗಿರಿ. ಈ 2 ಸಿನಿಮಾದಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಾರೆ. ಸೊ ಅವರ ಪರ ವಕೀಲರು ಏನು ಮಾಡ್ತಾರೆ, ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ನಿರ್ಮಾಪಕರ ಕೋರಿಕೆಯ ಆಧಾರದ ಮೇಲೆ. ನಾವು ಸಂಜಯ್ ದತ್ ಅವರನ್ನು ನಂಬಿಕೊಂಡು ಅವರ ಮೇಲೆ ಸಾಕಷ್ಟು ಬಂಡವಾಳವನ್ನು ಹಾಕಿದ್ದೀವಿ, ಹಾಗಾಗಿ ಅವರನ್ನು ಚಿತ್ರೀಕರಣದಲ್ಲಿ ಭಾಗವಹಿಸೋದಕ್ಕೆ ಅನುವನ್ನು ಮಾಡಿಕೊಡಬೇಕು, ಇಲ್ಲ ಅಂದರೆ ನಮಗೆ ನಷ್ಟವಾಗುತ್ತೆ ಎನ್ನುವ ಆಧಾರದ ಮೇಲೆ ಅವರ ಪರ ವಕೀಲರು ಅವರಿಗೆ ಪನಿಷ್ಮೆಂಟ್ ಆದ ನಂತರವೂ ಕೋರ್ಟ್ನಲ್ಲಿ ಒಂದು ಪರ್ಮಿಷನನ್ನು ತೆಗೆದುಕೊಳ್ಳುವುದರ ಮೂಲಕ ಅಥವಾ ಪರೋಲನ್ನು ಪಡೆದುಕೊಳ್ಳುವುದರ ಮೂಲಕ ಒಂದಷ್ಟು ದಿನಗಳ ಕಾಲ ಹೊರಗಡೆ ಬಂದು ಆ 2 ಚಿತ್ರಗಳ ಶೂಟಿಂಗ್ ಹಾಗೂ ಡಬ್ಬಿಂಗನ್ನು ಸಂಜಯ್ ದತ್ ಅವರು ಮುಗಿಸಿಕೊಟ್ಟು ಪುನಃ ಜೈಲಿಗೆ ಹೋಗಿರ್ತಾರೆ. ಅದೇ ಒಂದು ಜಂಜೀರ್ ಹಾಗೂ ಪೊಲೀಸ್ ಗಿರಿ, ಈ 2 ಸಿನಿಮಾಗಳ ಚಿತ್ರೀಕರಣವನ್ನು ಸಂಜಯ್ ದತ್ ಅವರು ಮುಗಿಸ್ಕೊಟ್ಟಿರ್ತಾರೆ. ಇದಾದ ನಂತರ ಮತ್ತೊಂದು ಎಕ್ಸಾಂಪಲನ್ನು ಸಹ ನಾವು ಕೊಡ್ಬೋದು. ಸಲ್ಮಾನ್ ಖಾನ್, ಕೃಷ್ಣಮೃಗ ಪ್ರಕರಣದಲ್ಲಿ ಅವರಿಗೆ 5 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅವರು 5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಆದರೂ ಸಹ ಅವರು ಕೂಡ ಪೆರೋಲನ್ನು ಪಡೆದುಕೊಳ್ಳುವುದರ ಮೂಲಕ ಹೊರಗಡೆ ಬಂದು ಸಾಕಷ್ಟು ಚಿತ್ರಗಳ ಶೂಟಿಂಗ್ನಲ್ಲಿ ಭಾಗವಹಿಸಿದಂತಹ ಉದಾಹರಣೆ ಕೂಡ ಇದೆ. ಇದು ಒಂದು ವೇಳೆ ನಟ ದರ್ಶನ್ ಅವರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತ ನಿರ್ಧಾರವಾಗಿ ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣ ಪ್ರಕಟವಾದ ನಂತರ ನಡೆಯುವಂತಹ ಪ್ರೋಸೆಸ್. ಈ ಪೆರೋಲ್ ಮೂಲಕ ಹೊರಗಡೆ ಬರುವಂತಹ ಪದ್ಧತಿ ಏನಿದೆ, ಫಾರ್ ಎಕ್ಸಾಂಪಲ್ ಇವಾಗ 5 ವರ್ಷ ಜೈಲು ಶಿಕ್ಷೆ ಆಗಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, 2025ರಿಂದ 2030ವರೆಗೂ ಒಂದು 5 ವರ್ಷ ಯಾವುದೋ ಒಬ್ಬ ವ್ಯಕ್ತಿಗೆ ಜೈಲು ಶಿಕ್ಷೆ ಆಗಿದೆ. ಆ ವ್ಯಕ್ತಿ ಪೆರೋಲ್ ಪಡ್ಕೊಂಡು ಹೊರಗಡೆ ಬರಬೇಕು. ಎಷ್ಟು ದಿನ ಪೆರೋಲ್ ಪಡ್ಕೊಂಡು ಹೊರಗಡೆ ಬರ್ತಾನೆ ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ಈ ಥರ ಎಷ್ಟು ದಿನಗಳ ಕಾಲ ಪೆರೋಲನ್ನು ಪಡೆದುಕೊಂಡು ಹೊರಗಡೆ ಇರ್ತಾನೋ ಅಷ್ಟು ದಿನಗಳ ಕಾಲ ಹೆಚ್ಚುವರಿ ಶಿಕ್ಷೆಯನ್ನು ಜೈಲಿನಲ್ಲಿ ಅನುಭವಿಸಬೇಕಾಗತ್ತೆ. 2025ರಿಂದ 30ರವರೆಗೂ 5 ವರ್ಷಗಳ ಕಾಲ ಶಿಕ್ಷೆಯಲ್ಲಿ 6 ತಿಂಗಳು ಹೊರಗಡೆ ಇದ್ರು ಅಂತ ಅನ್ಕೊಳ್ಳಿ. 2030ರಿಂದ ಮತ್ತೆ 6 ತಿಂಗಳುಗಳ ಕಾಲ ಹೆಚ್ಚಾಗಿ ಶಿಕ್ಷೆಯನ್ನು ಅನುಭವಿಸಬೇಕು. ಈ ಥರ ಒಂದು ಪ್ರೊಸೀಜರ್ ಕೂಡ ಇದೆ. ಒಂದು ವೇಳೆ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಪ್ರೂವ್ ಆಗಿ ಜೈಲನ್ನು ಸೇರಿದರೂ ಸಹ ಪೆರೋಲ್ ಪಡೆದುಕೊಂಡು
ಅವರು ಚಿತ್ರೀಕರಣದಲ್ಲಿ ಭಾಗವಹಿಸೋಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಅವರ ಚಿತ್ರಗಳನ್ನು ನೋಡುವ ಅಭಿಮಾನಿಗಳು, ಅವರ ಚಿತ್ರಗಳನ್ನು ನೋಡುವ ಕನ್ನಡದ ಚಿತ್ರ ಪ್ರೇಕ್ಷಕರು ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿಯವರೆಗೂ ಅವರ ಸಿನಿಮಾವನ್ನು ಮಾಡಬಹುದು. ಅವರು ಸಿನಿಮಾ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಅಂತೂ ಈ ಪ್ರಕರಣದಿಂದ ಆಗಲ್ಲ ಅನ್ನೋದಂತೂ ಕನ್ಫರ್ಮ್. ಆದರೆ ಅಲ್ಲಿಯವರೆಗೂ ಅಂದರೆ ಈಗ ಆರೋಪಿ ಅದು ಅಪರಾಧಿ ಆದ ಮೇಲೆ ನಡೆಯುವಂತಹ ಪ್ರೊಸೀಜರ್ ನಾನು ನಿಮಗೆ ಹೇಳಿದ್ದು. ಈಗ ಆರೋಪಿ ಆಗಿದ್ದಾಗ ನಡೆಯುವಂತಹ ಪ್ರೊಸೀಜರ್ ಏನಪ್ಪ ಅಂತಂದರೆ, ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. 90 ದಿನಗಳ ಒಳಗಡೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ನಂತರ ಅದರಲ್ಲಿ ಅವರ ಮೇಲೆ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅನ್ನೋದರ ಆಧಾರದ ಮೇಲೆ ಅವರಿಗೆ ಬೇಲನ್ನು ಕೊಡಬಹುದು ಅಥವಾ ಕೊಡೋದಕ್ಕೆ ಆಗೋದಿಲ್ವೋ ಎನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡಿ, ಇಫ್ ಇನ್ ಕೇಸ್ ಅವರಿಗೆ ಬೇಲನ್ನು ಕೊಡಬಹುದು ಅಂತ ಅನಿಸಿದರೆ ಬೇಲ್ನ ಮೂಲಕ ಕೂಡ ಅವರು ಹೊರಗೆ ಬಂದು ಚಿತ್ರೀಕರಣದಲ್ಲಿ ಭಾಗವಹಿಸಬಹುದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ಪ್ರಮುಖವಾದಂತಹ ಅಂಶ ಏನಪ್ಪ ಅಂತಂದರೆ, ಪೆರೋಲ್ ಪಡೆದು ಹೊರಗಡೆ ಬಂದಂತಹ ಆ ಸಮಯದಲ್ಲಿ ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಒಂದು ಚಿಕ್ಕ ಪುಟ್ಟ ಗಲಾಟೆಯಲ್ಲೂ ಕೂಡ ಕಾಣಿಸಿಕೊಳ್ಳುವಂತಿಲ್ಲ. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ. ಯಾವುದೇ ರೀತಿಯ ಭಾರತದ ಸಂವಿಧಾನದಲ್ಲಿರುವ ರೂಲ್ಗಳನ್ನು, ಅಥವಾ ಕರ್ನಾಟಕದಲ್ಲೇ ಒಂದು ರೂಲ್ ಇರುತ್ತೆ, ಮಹಾರಾಷ್ಟ್ರದಲ್ಲೇ ಒಂದು ರೂಲ್ ಇರುತ್ತೆ, ಸರ್ಕಾರಗಳು ಮಾಡಿಕೊಂಡಿರುವಂತಹ ರೂಲ್ಗಳನ್ನು ಬ್ರೇಕ್ ಮಾಡುವಂತೆ ಇಲ್ಲ. ಇದೆಲ್ಲವೂ ಕೂಡ ಈ ಎಲ್ಲ ಒಂದು ನಿಬಂಧನೆಗಳನ್ನು ಹಾಕಿ ಅವರಿಗೆ ಪೆರೋಲನ್ನು ಕೊಟ್ಟು ಹೊರಗಡೆ ಕಳಿಸಲಾಗುತ್ತೆ. ಆ ಸಮಯದಲ್ಲಿ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ಮೋಸ್ಟ್ಲಿ ಅವರ ಅಭಿಮಾನಿಗಳಿಗೆ ತುಂಬ ಉಪಯುಕ್ತವಾದಂತಹ ಮಾಹಿತಿ ಆಗಬಹುದು ಅಂತ ನನಗನ್ಸುತ್ತೆ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ನಿರ್ಧಾರವಾಗಿ ಶಿಕ್ಷೆಯ ಪ್ರಮಾಣ ಅನೌನ್ಸ್ ಆಗಿ ಪೆರೋಲನ್ನು ಪಡೆದುಕೊಂಡು ಹೊರಗಡೆ ಬಂದಾಗ ಒಂದು ಚಿಕ್ಕ ಪುಟ್ಟ ಗಲಾಟೆಗಳು ಸಹ ಅವರ ಹೆಸರಿನಲ್ಲಿ ಅಥವಾ ಅವರ ಮುಖಾಂತರ ನಡೆಯುವ ಹಾಗಿಲ್ಲ. ಇದಿಷ್ಟು ನಟ ದರ್ಶನ್ ಅವರ ಸಿನಿ ಕರಿಯರ್ ಕಂಪ್ಲೀಟ್ ಆಗಿ ಮುಗಿದು ಹೋಯ್ತಾ ಅಂತ ಚಿಂತೆ ಮಾಡ್ತಾ ಇದ್ದವರಿಗೆ ಉತ್ತರ ಅಂತ ಹೇಳ್ಬೋದು. ಏನನ್ಸುತ್ತೆ ನಿಮಗೆ ಇದರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Feed Plus Karnataka.